ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಲೋಕ ಕ್ವಿಜ್ ಚಾನಲ್. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಜ್ಞಾನಲೋಕ ಕ್ವಿಜ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಕ್ವಶನ್ ನಂಬರ್ 1, ವಾಟ್ಸಾಪ್ ಜಾರಿಗೆ ಬಂದ ವರ್ಷ ಯಾವುದು? ಆಪ್ಷನ್ ಎ 2004, ಬಿ 2006, ಸಿ 2008, ಡಿ 2009. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 2009. ಎರಡನೆಯ ಪ್ರಶ್ನೆ, ಇರುವೆಗಳೇ ಇಲ್ಲದ ದೇಶ ಯಾವುದು? ಆಪ್ಷನ್ ಎ ಚೀನಾ, ಬಿ ನೆದರ್ಲ್ಯಾಂಡ್, ಸಿ ಗ್ರೀನ್ಲ್ಯಾಂಡ್, ಡಿ ಫಿನ್ಲ್ಯಾಂಡ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್. ಮೂರನೆಯ ಪ್ರಶ್ನೆ, JCBಯನ್ನು ಕಂಡುಹಿಡಿದ ದೇಶ ಯಾವುದು? ಆಪ್ಷನ್ ಎ ಭಾರತ, ಬಿ ಬ್ರಿಟನ್, ಸಿ ಬಾಂಗ್ಲಾದೇಶ, ಡಿ ಅಮೇರಿಕ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್ ದೇಶವು JCBಯನ್ನು ಮೊಟ್ಟಮೊದಲ ಬಾರಿಗೆ ಕಂಡುಹಿಡಿದಿದೆ. ನಾಲ್ಕನೆಯ ಪ್ರಶ್ನೆ, ಮಹಾಭಾರತ ಯಾವ ಯುಗದಲ್ಲಿ ನಡೆಯಿತು? ಆಪ್ಷನ್ ಎ ಕಲಿಯುಗ, ಬಿ ದ್ವಾಪರ ಯುಗ, ಸಿ ತ್ರೇತಾಯುಗ, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಾಪರ ಯುಗದಲ್ಲಿ ಮಹಾಭಾರತವು ನಡೆಯಿತು. ಐದನೆಯ ಪ್ರಶ್ನೆ, ಯಾವ ಪ್ರಾಣಿಯ ರಕ್ತ ವಿಶ್ವದಲ್ಲಿ ಅತಿ ಹೆಚ್ಚು ದುಬಾರಿಯಾಗಿದೆ? ಆಪ್ಷನ್ ಎ ನಾಯಿ, ಬಿ ಹಾವು, ಸಿ ಬೆಕ್ಕು, ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಏಡಿ. ಆರನೆಯ ಪ್ರಶ್ನೆ, ಅತಿ ಹೆಚ್ಚು ವಿದ್ಯಾವಂತರು ಇರುವ ದೇಶ ಯಾವುದು? ಆಪ್ಷನ್ ಎ ಅಮೇರಿಕಾ, ಬಿ ಕೆನಡಾ, ಸಿ ಫ್ರಾನ್ಸ್, ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಇದ್ದಾರೆ. ಏಳನೆಯ ಪ್ರಶ್ನೆ, ಗಾಂಧೀಜಿ ಅವರು ಜನಿಸಿದ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಗೋವಾ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ರಾಜ್ಯದಲ್ಲಿ ಗಾಂಧೀಜಿ ಅವರು ಜನಿಸಿದ್ದಾರೆ. ಎಂಟನೆಯ ಪ್ರಶ್ನೆ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಅಂಬೇಡ್ಕರ್, ಬಿ MS ಸ್ವಾಮಿನಾಥನ್, ಸಿ ವರ್ಗೀಸ್ ಕುರೇನ್, ಡಿ ರಾಧಾಕೃಷ್ಣನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಗೀಸ್ ಕುರೇನ್ ಅವರನ್ನು ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಒಂಬತ್ತನೆಯ ಪ್ರಶ್ನೆ, ಬೆಕ್ಕಿನ ಸರಾಸರಿ ಜೀವಿತ ಅವಧಿ ಎಷ್ಟು? ಆಪ್ಷನ್ ಎ 18 ವರ್ಷ, ಬಿ 20 ವರ್ಷ, ಸಿ 16 ವರ್ಷ, ಡಿ 5 ವರ್ಷ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 18 ವರ್ಷ ಬೆಕ್ಕಿನ ಸರಾಸರಿ ಜೀವಿತಾವಧಿಯು ಆಗಿರುತ್ತದೆ ಎಂದು ಒಂದು ಅಧ್ಯಯನದ ಪ್ರಕಾರ ಹೇಳಿದ್ದಾರೆ. ಹತ್ತನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ರಾಜಸ್ಥಾನ, ಡಿ ಬಿಹಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ
ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯವಾಗಿದೆ. 11ನೆಯ ಪ್ರಶ್ನೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಜನಿಸಿದ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಬಿ ಮಧ್ಯಪ್ರದೇಶ, ಸಿ ರಾಜಸ್ಥಾನ, ಡಿ ಉತ್ತರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಪಿ ಮಧ್ಯಪ್ರದೇಶ ರಾಜ್ಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಜನಿಸಿದ್ದರು. 12ನೆಯ ಪ್ರಶ್ನೆ, ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಆಪ್ಷನ್ ಎ ದಿಕ್ಸೂಚಿ, ಬಿ ಕಲ್ಲಿದ್ದಲು, ಸಿ ವ್ಯಾಟ್, ಡಿ ಥರ್ಮೋಮೀಟರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಅಳೆಯಲು ಬಳಸುವ ಸಾಧನವಾಗಿದೆ. 13ನೆಯ ಪ್ರಶ್ನೆ, GSTಯನ್ನು ಪರಿಚಯಿಸಿದ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಬಿ ಫ್ರಾನ್ಸ್, ಸಿ ಇಟಲಿ, ಡಿ ಭಾರತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ದೇಶವು GSTಯನ್ನು ಪರಿಚಯಿಸಿತು. GSTಯ ವಿಸ್ತೃತ ರೂಪ ಗೂಡ್ಸ್ ಸರ್ವೀಸ್ ಟ್ಯಾಕ್ಸ್. 14ನೆಯ ಪ್ರಶ್ನೆ, ಭಿಕ್ಷೆ ಬೇಡುವುದಕ್ಕೂ ಲೈಸೆನ್ಸ್ ತೆಗೆದುಕೊಳ್ಳಬೇಕಾದ ದೇಶ ಯಾವುದು? ಆಪ್ಷನ್ ಎ ಚೀನಾ, ಬಿ ಸ್ವೀಡನ್, ಸಿ ಮಲೇಷಿಯಾ, ಡಿ ಹಾಂಗ್ಕಾಂಗ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವೀಡನ್ ದೇಶದಲ್ಲಿ ಭಿಕ್ಷೆ ಬೇಡುವುದಕ್ಕೂ ಲೈಸೆನ್ಸ್ ತೆಗೆದುಕೊಳ್ಳುವ ರೂಲ್ಸ್ ಇದೆ. 15ನೆಯ ಪ್ರಶ್ನೆ, ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರು ಯಾರು? ಆಪ್ಷನ್ ಎ ಮುಖೇಶ್ ಅಂಬಾನಿ, ಬಿ ಅದಾನಿ, ಸಿ ಬಿಲ್ ಗೇಟ್ಸ್, ಡಿ ವಿಜಯ್ ಮಲ್ಯ. ನಿಮ್ಮ ಸರಿಯಾದ ಉತ್ತರ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರು. ಇದೇ ಥರ ಜನರಲ್ ನಾಲೆಜ್ ಕ್ವಶನ್ ಆ್ಯಂಡ್ ಆನ್ಸರ್ಗಳ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಲೋಕ ಕ್ವಿಜ್ ಚಾನಲನ್ನು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.